ಶುಭಾರ್ಥಂ లక్ష్మీనారాయణ ప్రీత్యర్థం అందరూ తమ పేరు గోత్రం మనసులో సంకల్పం చేసుకొని ప్రార్థన చేసుకోండి. எல்லாரும் தம் பிள்ளைகள் புத்திரி புத்திரிகள் பந்துகள் எல்லா பேரையும் ಸಂಕಲ್ಪಂ பண்ணிட்டு ಪ್ರಾರ್ಥನೆ பண்ணிக்க வேண்டியது. ಎಲ್ಲರೂ ತಮ್ಮ ಮಕ್ಕಳು ಬಂಧುಗಳು ಎಲ್ಲ ಹೆಸರನ್ನ स्वामी हत्र प्रार्थने ಮಾಡಿ नमस्कार ಮಾಡ್ಕೋಬೇಕು. सब आदमी के लिए सब नाम से भगवान के लिए संकल्प करने का प्रार्थना करिए. प्रणाम करो. मम सह कुटुंबस्य संभवत नियमेन संभवत कालेन संभवत द्रव्येण श्रीमते वैखानस भगवत्शास्त्र मार्गेण कल्याणोत्सवम् आचार्य मुखेन अहम कारयिष्ये. सर्वं श्रीनिवास अर्पितमस्तु. ಭಕ್ತರೆಲ್ಲರೂ ಸಂಕಲ್ಪಬದ್ಧರಾಗಿ ಈ ಸೇವೆಯನ್ನು ನಿರ್ವಹಿಸುವುದಕ್ಕೆ ಸನ್ನದ್ಧರಾಗಿದ್ದಾರೆ. ವೈಖಾನಸ ಆಗಮ ವಿದ್ವದ್ವರೇಣ್ಯರಾದಂತಹ ಅರ್ಚಕರು ಈ ಉತ್ಸವವನ್ನು ಭಕ್ತರ ಅಭೀಷ್ಟಗಳು ನೆರವೇರುವ ರೀತಿಯಲ್ಲಿ, ಭಗವದ್ ಅನುಗ್ರಹವು ಪ್ರಾಪ್ತವಾಗುವಂತಹ ರೀತಿಯಲ್ಲಿ ವಿಧಿಬದ್ಧವಾಗಿ ನಿರ್ವರ್ತಿಸಲು ಸಂಸಿದ್ಧರಾಗಿದ್ದಾರೆ. ತಿರುಗಿರಿಯ ವೆಂಕಟ ಒಡೆಯನ ಮಂಗಳಕರ ಮುಖಾರವಿಂದವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ವಿವಿಧಾಭರಣ ಭೂಷಿತನಾಗಿ ರಮಣೀಯವಾದಂತಹ ವಸ್ತ್ರಧಾರಣೆಯಿಂದ ಶೋಭಿತನಾಗಿ ವಿವಿಧ ಪುಷ್ಪ ಸಮಲಂಕೃತನಾಗಿ ಶೋಭಿಸುತ್ತಿರುವಂತಹ ಪರಮಾತ್ಮನ ದರ್ಶನ ಮನಗಳಿಗೆ ತಂಪನ್ನು ನೀಡುತ್ತಿವೆ. ತಿರುಮಲ ಕ್ಷೇತ್ರದ ಎರಡನೆಯ ಪ್ರಾಕಾರದಲ್ಲಿ ಶೋಭಿಸುವಂತಹ ಕಲ್ಯಾಣ ವೇದಿಕೆಯಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸುತ್ತಾರೆ. ನಿತ್ಯವೂ ಹೊಸ ಹಸಿರು ತೋರಣವನ್ನು ಕಟ್ಟಿ ಅಲಂಕರಿಸಿ ಈ ಕಲ್ಯಾಣ ವೇದಿಕೆಯನ್ನು ಸಜ್ಜುಗೊಳಿಸುತ್ತಾರೆ. ನಿತ್ಯ ಕಲ್ಯಾಣ ಪಚ್ಚತೋರಣ ಎನ್ನುವಂತಹ ಮಾತು ತೆಲುಗು ಭಾಷೆಯಲ್ಲಿ ವಾಡಿಕೆಯಲ್ಲಿದೆ. ನಿತ್ಯವೂ ಕಲ್ಯಾಣ, ಹಸಿರು ತೋರಣ ಇವು ತಿರುಮಲ ಕ್ಷೇತ್ರಕ್ಕೆ ಮಾತ್ರ ಅನ್ವಯವಾಗುವಂತಹ ಮಾತು. ಆದ್ದರಿಂದ ಇಂತಹ ಲೋಕಪ್ರಸಿದ್ಧವಾದ ಭಕ್ತಜನ ಹಿತಕರವಾದಂತಹ ಈ ಮಂಗಳಮಯವಾದ ವೈಭವವನ್ನು ವೀಕ್ಷಿಸುತ್ತಿದ್ದೀರಿ. ಶುಭಕರವಾದಂತಹ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ಈ ಪ್ರಕ್ರಿಯೆ ಎಲ್ಲ ಭಕ್ತರಿಗೂ ಅಪಾರವಾದಂತಹ ಆನಂದವನ್ನು, ಸಂತೋಷವನ್ನು ತಂದುಕೊಡುತ್ತಿದೆ. ಇಲ್ಲಿ ತಾವು ವೀಕ್ಷಿಸುತ್ತಿರುವಂತೆ ವಿಶ್ವಕ್ಸೇನಾರಾಧನೆ ಶುದ್ಧಿ ಪುಣ್ಯಾಹವಾಚನೆಗಾಗಿ ಅರ್ಚಕರು ಸಂಕಲ್ಪವನ್ನು ಗೈದಿದ್ದಾರೆ. ವಿಘ್ನ ನಿವಾರಕನಾದಂತಹ ವಿಶ್ವಕ್ಸೇನನನ್ನು ಆರಾಧಿಸಿ ಪೂಜಿಸುವಂತಹ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿದೆ. ಮಂತ್ರಪಠನ ಪುರಸ್ಸರವಾಗಿ ನಡೆಯುವಂತಹ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ತಾವು ಇದೀಗ ವೀಕ್ಷಿಸುತ್ತಿದ್ದೀರಿ. ಸಮಸ್ತ ಲೋಕ ಶುಭಕರವಾದಂತಹ ಈ ಒಂದು ಪ್ರಕ್ರಿಯೆಯನ್ನು ಅರ್ಚಕರು ಈ ಸಂದರ್ಭದಲ್ಲಿ ಪ್ರಾರಂಭಿಸಿದ್ದಾರೆ. ಶ್ರೀ ವೆಂಕಟೇಶ್ವರನ ಪಾದಪದ್ಮಗಳಿಗೆ ನಮಸ್ಕರಿಸಿ ಇಂದಿನ ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ನಾವು ವೀಕ್ಷಿಸೋಣ. ಸರ್ವೇ ಭವಂತು ಸುಖಿನಃ ಎನ್ನುವಂತಹ ಆರ್ಷವಾಣಿಯನ್ನು ಮನಸ್ಸಿನಲ್ಲಿರಿಸಿಕೊಂಡು ಎಲ್ಲ ವಿಧವಾದಂತಹ ಅರಿಷ್ಟಗಳು ನಿವಾರಣೆಯಾಗಲಿ, ಲೋಕವು ಸುಖವನ್ನು ಸಂತೋಷವನ್ನು ಹೊಂದಲಿ ಎನ್ನುವಂತಹ ದೃಢವಾದಂತಹ ಒಂದು ಸಂಕಲ್ಪದೊಂದಿಗೆ ನಾವು ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ವೀಕ್ಷಿಸಿ ಧನ್ಯರಾಗೋಣ. ಶ್ರೇಯಃಕಾಂತನ ಮಂಗಲಕರವಾದಂತಹ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಇದೀಗ ವಿಶ್ವಕ್ಸೇನಾರಾಧನೆ ಶುದ್ಧಿ ಪುಣ್ಯಾಹವಾಚನೆಯ ಕೈಂಕರ್ಯಗಳನ್ನು ಕೈಗೊಂಡಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಕಲಶಾರಾಧನೆಯ ಭಾಗವಾಗಿ
ಶುದ್ಧವಾದಂತಹ ಜಲವನ್ನು ಸಂಗ್ರಹಿಸಿ ವರುಣಾದಿ ದೇವತೆಗಳನ್ನು ಆಹ್ವಾನಿಸಲಾಗುತ್ತದೆ. ಜಲಕ್ಕೆ ಅಭಿಮಾನಿ ದೇವತೆಯಾಗಿರುವಂತಹ ವರುಣನು ಇಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ. ವರುಣನು ದಿಕ್ಪಾಲಕನಾಗಿಯೂ ಕೂಡ ಖ್ಯಾತಿಯನ್ನು ಹೊಂದಿದ್ದಾನೆ. ಅದೇ ರೀತಿಯಲ್ಲಿ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನವಾಗಿ ಈ ಕಲಶವನ್ನು ಇರಿಸಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಇದೀಗ ವೀಕ್ಷಿಸೋಣ. अतो देवावन्तुनायतो विष्णुविचक्रमे पृथिव्या सप्तराभुहे ब्रह्मविष्णुविचक्रमे त्रेधा देवतं समो नमस्य वागं सुरे त्रेण विधाविचक्रमे विष्णुर्गोपादाभ्यः तरोधर्माणि धारयन्न विष्णुकर्माणि प्रस्तुतयतो आवृतानुपदे इन्द्रस्य यज्जस्सगा तद्विष्णात् परमं पदकं तथा पश्यन्ति सूर्यः तमेव चक्षुरादिरं तद्यप्रासो पञ्चमो जाग्रवागं सस्यवन्दते विष्णोर्यत्परमं पदं भद्रं कर्णे शृणुयाम देवाः भद्रं पश्येम परिरत्राः पुण्याहमस्त शिवमस्त आयुष्यमस्त आरोग्यमस्त अचरमैश्वर्यमस्त पुण्याहमे कुरुते वैवाहिकोत्सवकर्मणि स्वस्ति भवन्तः ब्रुवन्तः स्वस्ति न इन्द्रः वृद्धस्रवाः स्वस्ति न पूषा विश्ववेदाः स्वस्ति नष्टार्क्षो अरिष्टनेमिः स्वस्ति न बृहस्पतिर्ददातु अस्मिन् पुण्याहं कर्मणि वृद्धिं भवन्तः ब्रुवन्तः वृद्धिः समृद्धिः वृद्ध्यास्पहव्यै नवसो मदस्य मित्रं देवं मित्रदेयन्नोऽस्तु अनुराधानभिषा वर्तयन्तः सदञ्जीवेमचरदस्तवेदाः आपो हिष्टां योपस्थानवोर्जयजिरादुरा महेरणाय दक्षते योपस्मितमूर्धः तस्य वाद्यतेनः हृदयेनैव मातरः तस्मारङ्गमावो यस्वक्षया इदन्वदा आपो जनयिता जनः हिरण्यवर्णा सुतयः पावका याशिरातकस्य भोजास्वन्द्रः अग्निर्यागर्भं ददरेवरोपास्तान आवश्यकस्यो नाभवन्त या सागुं राजा वरुणो याति मध्ये सत्यामृते औपस्यञ्जनानां मधुसुजस्वतयो याः पावकास्तान आवश्यकस्यो नाभवन्त शिवेन मा चक्षुषामस्य वयामय वत्यदं मे आपोहिष्टामयो भवस्तानवोर्त्यैजरादुरां दिविस्तय स्वान्तरक्षयतस्वा पृथिव्या संहवर्त्यसमसे ब्रह्मवर्चसा यत्वा पवमानस्य वर्जनः पवित्रेण विचर्षिणिः यत्बोधासपरातुमा पुनन्तमा देवजनाः पुनन्तमनुवोदयां पुनन्त विश्व आजवः जातवेदः पवित्रपदे पवित्रेण पुनाखिमां शुक्रेण देवदेद्यते अग्नेः कृत्वा यतोऽयं व्रणो यत्ते भवृतमर्चसे अग्नतेन मन्तरां ब्रह्मतेन पुनेमहे उपाभ्यां देवसवितः पवित्रेण सवेन च इदं ब्रह्म पुनेमहे वैश्वदेवे पुनदे देव्यागादि वैदक्वै तनवो मेन पृष्टाः तयामिति रमाद्येषु वयस्वज्ञानदावनीनां वैश्वानरा विद्यधर्मापनादो वादप्राणे वै शिरोमयो भोः जावा पृथवे वयसा वयोभिः वृदापरे यज्ञेनापनेतां बृहस्पतिर्दर्दभिः वरसिष्ठैर्देवमन्वभिः अग्ने कृत्वै पुनाघिमां तेन देवा पुनदां तेनापो दिव्यङ्कसः तेन दिव्येन ब्रह्मणा इदं ब्रह्म पुनेमहे यः पावमान्येरध्यैते ऋषभिः सम्प्रतकं रसा सर्वगं सबोधमस्नादे समितं वामविश्वना पावमान्येभ्यो अध्येते वृषभिः सम्प्रतकं रसा तस्मै सरस्वते गृहे क्षीरकं सर्पिर्मदोदकं पावमान्ये स्वस्तयनेः सुदुगाहे वयस्वतिः वृषभिः सम्प्रतो रसः ब्राह्मणे स्वदकं हितं पावमान्ये विशन्तु नः इमं लोकमदोदकं कामाः समर्थयन्तु नः देवैर्देवैः समावृताः पावमान्ये स्वस्तयनेः सुदुगाहे पयस्वतिः ऋषुभिः सम्प्रतो रसः ब्राह्मणे स्वदकं हितं येन देवाः पवित्रेण आत्मानं पुनते सदा तेन सहस्रदारेण पावमान्यः पुनन्तु वां
ಪ್ರಾಜಾಪತ್ಯಂ ಪವಿತ್ರಂ ಸದಾತ್ಮಾಜಗಂ ಹಿರಣ್ಮಯಾ ತೇನ ಬ್ರಹ್ಮ ವಿಚೋದಯ ಓದಂ ಬ್ರಹ್ಮಪನೇಮಹೇ ಇಂದ್ರಸ್ವಹೇತೆ ಸಹಮಾಪುನಾತೋ ಸೋಮಸ್ವಸ್ಯಾವರುಣಃ ಸಮೇತ್ಯ ಯಮೋ ರಾಜಾ ವರುಣಾದಿಕ್ ಪುನಾಗಮ ಜಾತವೇಶಾ ಮೂರ್ತಿಂಚಾಪನಾತೋ ತಸ್ಥಯ್ಯ ರಾವಣೇಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತೆ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಓರ್ಧ್ವಂ ಜಗಾತವೇಶಿರಂ ಸನ್ಹ ಅಸ್ತದ್ವಪದೇ ಸಂಚತುಷ್ಪದೇ ಓಂ ಶಾಂತಿಃ ಪ್ರಾತ್ಯಾಂ ದೇವಾರ್ತಿಜೋ ಮಾರ್ಜಯಂತಾಂ ದಕ್ಷಿಣಾಯಾಂ ನಿಧಮಾಸಾ ಪಿತರೋ ಮಾರ್ಜಯಂತಾಂ ಪ್ರದೇತ್ಯಾಂ ದೇವ ಯಜ್ಞಪತಯೋ ನಾಗೇಭ್ಯೋ ಮಾರ್ಜಯಂತಾಂ ಸ್ವಾಂಕೃತೋಷೇ ವಾಸ್ತೋಷ್ಪದೇ ಪ್ರವಿಜಾನಿ ದೇವಸತ್ಪಾದಮದ ಪ್ರಸವೇ ಅಸ್ವಿನಾರ್ಬಾಹುಭ್ಯಾಂ ಭೋಸ್ತೋ ಪ್ರದೇ ಗೃಹಾಮಿ ರಾಜಾ ತ್ವಾ ನೈತು ದೇವ ದಕ್ಷಿಣೆ ಹಿರಣ್ಯಂ ತೈನಾಮೃತತ್ತಮಸ್ಯಾಂ ಮಯೋಧಾತ್ರೆ ಕಾಮಪ್ರವಿಗ್ರಹೇತ್ರೆ ಕೈಗಂಗಸ್ಮಾದಾದೆ ಕಾಮಃ ಕಾಮೋಧಾತ ಕಾಮಗಂ ಸಮುದ್ರವಾವಿಷ ಕಾಮೇನತ್ತೇ ಏಷಾತೆ ಕಾಮದಕ್ಷಿಣಾಃ ಉತ್ತಾನಸ್ವಾಂಗೇರಥ ಪ್ರದೇ ಗೃಹಾತು ಸೂತ್ರವತಿ ಧ್ಯಾಸಗಿತ ಶ್ರೀ ವಿಶ್ವಕ್ಸೇನಾಯ ನಮಃ ಯದಾಸ್ಥಾನಂ ಪ್ರತಿಷ್ಠಾಪಯಾಮಿ ಕ್ಷಮಾರ್ಥಂ ವರದಾಗಮನಾಯ ಚ ಶ್ರೀ ವಿಶ್ವಕ್ಸೇನ ದೇವತಾ ಸುಪ್ರೀತಃ ಸುಪ್ರಸನ್ನಾ ವರದಾ ಭವಂತು. ಸರ್ವ ಜನಹಿತದಾಯಕವಾದಂತಹ ಕಲ್ಯಾಣೋತ್ಸವದ ಭಾಗವಾಗಿ ವಿಶ್ವಕ್ಸೇನಾರಾಧನೆ ಶುದ್ಧಿ ಪುಣ್ಯಾಹವಾಚನೆಯ ಕೈಂಕರ್ಯಗಳನ್ನು ಅರ್ಚಕರು ಪೂರ್ತಿಗೊಳಿಸಿದ್ದಾರೆ. ಇದೀಗ ಅಂಕುರಾರ್ಪಣೆಯ ಸಮಯ ಸನ್ನಿಹಿತವಾಗಿದೆ. ಸತ್ಸಂಕಲ್ಪದಿಂದ ನಾವು ಕೈಗೊಂಡಂತಹ ಕಾರ್ಯಗಳು ಸಂಪೂರ್ಣತೆಯನ್ನು ಹೊಂದುತ್ತವೆ ಎನ್ನುವುದು ಪ್ರಾಚೀನವಾದಂತಹ ನಂಬಿಕೆ. ದೃಢವಾದಂತಹ ಸಂಕಲ್ಪವೇ ಕಾರ್ಯಸಿದ್ಧಿಯ ಪ್ರಧಾನವಾದಂತಹ ಸಾಧನ ಎನ್ನುವುದಾಗಿ ಹಿರಿಯರೆಲ್ಲರೂ ಸ್ಫುಟವಾಗಿ ಹೇಳಿದ್ದಾರೆ. ಅದರ ಭಾಗವಾಗಿ ವಿಘ್ನಗಳನ್ನು ಹೋಗಲಾಡಿಸಲು ವಿಶ್ವಕ್ಸೇನಾರಾಧನೆಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುವಂತಹ ಎಲ್ಲ ದೇವಿ ದೇವತೆಗಳ ಸಹಕಾರಗಳನ್ನು ಪಡೆಯುವುದಕ್ಕಾಗಿ, ನವಗ್ರಹಗಳನ್ನು ಸಂತೋಷಗೊಳಿಸಿಕೊಳ್ಳುವುದಕ್ಕಾಗಿ, ನಾವು ಮಾಡುವಂತಹ ಕಾರ್ಯಕ್ಕೆ ಅವರೆಲ್ಲರೂ ಸಹಕರಿಸುವಂತೆ ಪ್ರಾರ್ಥಿಸುವುದಕ್ಕಾಗಿ ಅಂಕುರಾರ್ಪಣೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ. ದೇವತೆಗಳು ಮಂತ್ರಾಧೀನರು. ಮಂತ್ರವನ್ನು ಪಠಿಸಿ ನಾವು ಅವರನ್ನು ಕರೆದು ಒಂದು ಸ್ಥಾನದಲ್ಲಿ ಆಹ್ವಾನಿಸಿದಾಗ ಆ ಸೂಚಿಸಿದ ಸ್ಥಾನದಲ್ಲಿ ನೆಲೆಗೊಳ್ಳುವಂತಹ ಸ್ವಭಾವವನ್ನು ದೇವತೆಗಳು ಹೊಂದಿದ್ದಾರೆ. ಆ ರೀತಿಯಲ್ಲಿ ನವಗ್ರಹಗಳು, ಬ್ರಹ್ಮಾದಿ ದೇವತೆಗಳು, ಅಪ್ಸರೋಗಣಗಳು, ಹೀಗೆ ಅಂಕುರಾಭಿಮಾನಿ ದೇವತೆಗಳೆಂದು ಆಗಮಶಾಸ್ತ್ರವು ಸೂಚಿಸಿರುವ ಎಲ್ಲ ದೇವತಾ ಸಮುದಾಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿಸಲಾಗುತ್ತದೆ. ದೇವದೇವನಾದಂತಹ ಪರಮಾತ್ಮನ ಈ ಮಂಗಳಕರವಾದಂತಹ ಸೇವೆಯನ್ನು ವೀಕ್ಷಿಸುವಂತಹ ಕುತೂಹಲ ಎಲ್ಲ ದೇವತೆಗಳಿಗೂ ಇರುವುದು ಸಹಜವೇ ಆಗಿದೆ. ಪರಮಾತ್ಮನ ವೈಭವದ ರಸವನ್ನು ನಮಗಿಂತಲೂ ಹೆಚ್ಚು ಆಸ್ವಾದಿಸುವವರು ದೇವತೆಗಳು. ಪರಮಾತ್ಮನ ವಿಸ್ತಾರವಾದಂತಹ ಅಳೆಯಲು ಸಾಧ್ಯವಾಗದೇ ಇರುವ ಮಹಿಮೆಯನ್ನು ದೇವತೆಗಳು ಬಲ್ಲವರಾಗಿದ್ದಾರೆ. ಆದ್ದರಿಂದ ದೇವದೇವೋತ್ತಮನಾಗಿರುವ ಸಾರ್ವಭೌಮನಾಗಿರುವ ಪರಮಾತ್ಮನ ಮಂಗಳಕರವಾದ ಉತ್ಸವದಲ್ಲಿ ದೇವತೆಗಳು ಪಾಲ್ಗೊಂಡು ಆ ಪರಮಾತ್ಮನ ಲೀಲೆಯನ್ನು ಆಸ್ವಾದಿಸುತ್ತಾರೆ. ಹುಟ್ಟು ಸಾವುಗಳು ಎನ್ನುವಂತಹ ಬಂಧಗಳಿಲ್ಲದೆ ಇರುವ, ಆದಿ ಅಂತಗಳು ಎನ್ನುವಂತಹ ಪ್ರಾರಂಭ ಹಾಗೂ ಕೊನೆ ಇಲ್ಲದೆ ಇರುವ ಆ ಪರಮಾತ್ಮನು ಒಬ್ಬ ಮಾನವನಂತೆ ವ್ಯವಹರಿಸುವಂತಹ ವೈಭವವನ್ನು ವೀಕ್ಷಿಸಿ ದೇವತೆಗಳು ಆನಂದಿತರಾಗುತ್ತಾರೆ. ಇದೀಗ ರಕ್ಷಾಸೂತ್ರಗಳ ಅಭಿಮಂತ್ರಣ ಪ್ರಕ್ರಿಯೆ. ರಕ್ಷಾಬಂಧನಾಗರ್ಮಕರ್ಷೇ ಓಂ ನಾಗರಾಜಮಾವಾಹಯಾಮಿ ಸಹಸ್ರದೀರ್ಘಮಾವಾಹಯಾಮಿ
ध्यानं समर्पयामि आवाहयामि औपचारिकस्थानं समर्पयामि स्नेग्नामत्रयापणार्थे धूपमाग्रापयामि दीपं दर्शयामि गुडोपहारनैवेद्यं भगेव ताम्बूलं निवेदयामि शेषाय नमः सुप्रीतः प्रसन्नः वरदा भवन्तः त्वं स्वस्ति नाममयितानस्ति नामकस्ततया धर्मणः स्वस्ति वोषाशिरोदनाजर स्वस्ति द्यावा प्रथमे शोचेतुना स्वस्तये वायुमुपब्रवामहे सोमं स्वस्ति भवनस्य यस्पदेः बृहस्पतिं सर्वागणं स्वस्तये स्वस्ति न आदित्यासो ब्रुवन्तु नः विश्वे देवानो अद्य स्वस्तये वैश्वानरो वसुरग्नि स्वस्तये देवा ब्रुवस्वस्तये स्वस्ति न रुद्रः पार्थं वसः स्वस्ति मित्रावरुणा स्वस्ति पत्नी रेवते स्वस्ति न इन्द्रस्याग्निश्च स्वस्ति नो अदिते कृते स्वस्ति पन्त मनोचरेम सूर्य चन्द्रमसा विवा पुनर्ददा जादाग्नय संगामे महे स्वस्तयनन्ताक्षमरिष्ठनेमि महर्भूतं वायसं देवतानाम् असुरग्निन्द्राजमं दास्तदोमारहेम अहं भोजामाङ्गेन्तस्तत्याद्येयं मनसा जिराज्यं प्रेतपानिस्रणं प्रपद्ये स्वस्ति संभागे स्वभायन्नो अस्तु ಶುಭಗಂ ಶುಭಂ. ಶುಭಕರವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ರಕ್ಷಾಸೂತ್ರಗಳನ್ನು ಅಭಿಮಂತ್ರಿಸಿ ವಧೂವರರನ್ನು ಅಲಂಕೃತರನ್ನಾಗಿ ಮಾಡುವಂತಹ ಪ್ರಕ್ರಿಯೆಗೆ ಸಂಸಿದ್ಧರಾಗಿದ್ದಾರೆ. ಎಲ್ಲ ವಿಧವಾದಂತಹ ಶುಭದ್ರವ್ಯಗಳಿಂದ ಈ ಕಲ್ಯಾಣ ಮಂಟಪ ಶೋಭಿಸುತ್ತಿದೆ. ಅಖಂಡವಾಗಿ ಉರಿಯುವಂತಹ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ. ತಿರುಮಲ ಕ್ಷೇತ್ರದಲ್ಲಿ ಭಗವಂತನ ಸೇವೆಗಳಿಗೆ ಬಳಸುವಂತಹ ಎಲ್ಲ ದೀಪಗಳಿಗೂ ಕೂಡ ಎಣ್ಣೆಯ ಬದಲಾಗಿ ಗೋಘೃತವನ್ನು ಬಳಸುವಂತಹ ಒಂದು ಪದ್ಧತಿ ಇದೆ. ಆದ್ದರಿಂದ ಅದು ಶ್ರೇಷ್ಠವಾದದ್ದಾಗಿ ಪರಿಗಣಿತವಾಗುತ್ತಿದೆ. ಅಂತಹ ದೀಪಗಳಿಂದ ಅಲಂಕೃತವಾಗಿರುವಂತಹ ಕಲ್ಯಾಣ ವೇದಿಕೆ ಇದಾಗಿದೆ. ದೀಪವು ಮಂಗಳ ಸೂಚಕ. ಇಂತಹ ಕಲ್ಯಾಣೋತ್ಸವದಂತಹ ಪರಮಮಂಗಲಕರವಾದಂತಹ ಸೇವೆಯಲ್ಲಿ ಆ ದೀಪವು ಎಲ್ಲ ವಿಧವಾದಂತಹ ಶುಭಗಳನ್ನು ಹೋಗಲಾಡಿಸಿ ಶುಭವನ್ನು ನೀಡುವಂತಹ ಮೊದಲನೆಯ ಚಿಹ್ನೆಯಾಗಿದೆ. ಅದೇ ರೀತಿಯಲ್ಲಿ ರಚಿಸಿದಂತಹ ರಂಗವಲ್ಲಿಗಳು, ರಮಣೀಯವಾದಂತಹ ಚಿತ್ರಗಳಿಂದ ಕೂಡಿರುವಂತಹ ರಂಗವಲ್ಲಿಗಳು ಕೂಡ ಲಕ್ಷ್ಮಿಯ ನಿವಾಸಕ್ಕೆ ಚಿಹ್ನೆಯಾಗಿವೆ. ಮಂಗಳದ್ರವ್ಯಗಳಾಗಿರುವಂತಹ ಅರಿಶಿಣ ಕುಂಕುಮಗಳು ಇವೆರಡೂ ಕೂಡ ಲಕ್ಷ್ಮಿಯ ದೃಢವಾದಂತಹ ಆವಾಸಗಳು. ಅದೇ ರೀತಿಯಲ್ಲಿ ಗೋಮಯದಂತಹ ವಸ್ತುಗಳು, ಪಂಚಾಮೃತಾದಿಗಳು ಇವೆಲ್ಲವೂ ಕೂಡ ಶುಭದಾಯಕವಾದದ್ದು. ಅನೇಕ ವಿಧವಾದಂತಹ ಫಲಗಳನ್ನು ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ನೈವೇದ್ಯಾದಿಗಳಿಗೆ ಬಳಸುವುದು ಅವು ಕೂಡ ಶುಭ ಸಂಕೇತವೇ ಆಗಿದೆ. ಅದೇ ರೀತಿಯಲ್ಲಿ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ದುಷ್ಟಶಕ್ತಿಗಳ ಪ್ರವೇಶವಿಲ್ಲದೆ ಇರುವಂತೆ ರಕ್ಷಿಸುವಂತಹ ಒಂದು ಪ್ರಯತ್ನ. ಆದ್ದರಿಂದಾಗಿ ಈ ದೃಢವಾದಂತಹ ಅನೇಕ ವಿಧವಾದ ವೈದಿಕ ಪ್ರಕ್ರಿಯೆಗಳ ಮೂಲಕವಾಗಿ ಮಾಡಲ್ಪಟ್ಟಿರುವ ಈ ಕಲ್ಯಾಣ ವೇದಿಕೆಯಲ್ಲಿ ದುಷ್ಟಶಕ್ತಿಗಳ ಪ್ರವೇಶಕ್ಕೆ ಅವಕಾಶವಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ನುಡಿಯುವಂತಹ ವೇದಮಂತ್ರಗಳು, ಶ್ಲೋಕಗಳು ಇವೆಲ್ಲವೂ ಕೂಡ ಭಗವತ್ಪರವಾದವುಗಳು, ಪವಿತ್ರವಾದವು. ನಿರಂತರವಾಗಿ ಓಂಕಾರವನ್ನು ಹೊರಹೊಮ್ಮಿಸುವಂತಹ ಘಂಟಾನಾದ ಇದು ಕೂಡ ಮಂಗಳತ್ವದ ಪರಮಸೂಚಕವಾಗಿದೆ. ಅದೇ ರೀತಿಯಲ್ಲಿ ಬಗೆ ಬಗೆಯ ವರ್ಣಗಳ ಸುಗಂಧಭರಿತವಾದಂತಹ ಪುಷ್ಪಗಳು ಇವು ಕೂಡ
ಅತ್ಯಂತ ಶ್ರೇಷ್ಠವಾದಂತಹ ಮಂಗಳ ವಸ್ತುಗಳಲ್ಲಿ ಪರಿಗಣಿತವಾಗಿವೆ. ಶುದ್ಧೋದಕ, ಗಂಗೋದಕ, ಸುವರ್ಣಪಾತ್ರೆಗಳು ಇವೆಲ್ಲವೂ ಕೂಡ ಶುಭದ ಸಂಕೇತಗಳಾಗಿವೆ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಈ ಕಲ್ಯಾಣ ವೇದಿಕೆ ಮಂಗಳಮಯವಾಗಿ ಪರಿಶೋಭಿಸುತ್ತಿದೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ದೇವತಾ ಸಾರ್ವಭೌಮನಾಗಿ ಸಮಸ್ತ ಲೋಕದ ಒಡೆಯನಾಗಿರುವಂತಹ ಪರಮಾತ್ಮನೇ ವರನಾಗಿ ಇಲ್ಲಿ ನಿಂತಿರುವಾಗ ಇತರ ದೇವತೆಗಳೆಲ್ಲರೂ ಕೂಡ ಈ ಕಲ್ಯಾಣೋತ್ಸವದ ಸವಿಯನ್ನು ಸವಿಯುವುದಕ್ಕಾಗಿ, ಪರಮಾತ್ಮನ ಸೇವೆಯನ್ನು ಗೈಯುವುದಕ್ಕಾಗಿ ಈ ಸ್ಥಾನದಲ್ಲಿ ಉಪಸ್ಥಿತರಿರುತ್ತಾರೆ. ಆದ್ದರಿಂದ ಎಲ್ಲಿ ದೇವತೆಗಳ ಜಾಡಿರುತ್ತದೆಯೋ, ಎಲ್ಲಿ ಪರಮಾತ್ಮನ ಸಾನ್ನಿಧ್ಯವಿರುತ್ತದೆಯೋ ಅದಕ್ಕಿಂತಲೂ ಪವಿತ್ರವಾದಂತಹ ಸ್ಥಾನ ಈ ಬ್ರಹ್ಮಾಂಡದಲ್ಲಿಯೇ ಇನ್ನೊಂದು ಇರಲು ಸಾಧ್ಯವಿಲ್ಲ. ಪರಮ ಪವಿತ್ರನೂ ಆನಂದಮಯನೂ ಆಗಿರುವ ಪರಮಾತ್ಮನಿಗಿಂತಲೂ ಶುಭಕರವಾದದ್ದು ಇನ್ಯಾವುದೂ ಇಲ್ಲ. ಹೀಗೆ ಶಬ್ದಾತೀತವಾದಂತಹ ಪರಮಾತ್ಮನ ಗುಣ ಸಮುದಾಯಗಳು ಪರಮಾತ್ಮನ ಜೊತೆಗೆ ಇರುತ್ತಾ ಎಲ್ಲ ಭಕ್ತ ಜನರನ್ನು ಅನುಗ್ರಹಿಸುತ್ತಾ ಶೋಭಿಸುವಂತಹ ಸಂದರ್ಭ ಇದಾಗಿದೆ. ಪರಮಾತ್ಮನ ಅನೇಕ ಶಕ್ತಿಗಳೇ ವಿವಿಧ ದೇವತಾರೂಪಗಳನ್ನು ತಳೆದು ಗ್ರಾಮ ದೇವತೆಗಳಾಗಿ ಅಥವಾ ಬೇರೆ ಬೇರೆ ಹೆಸರಿನ ದೇವತೆಗಳಾಗಿ ಭೂಲೋಕವನ್ನು ಕಾಯುತ್ತಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರುತ್ತವೆ. ಆ ದೃಷ್ಟಿಯಿಂದಲೂ ಕೂಡ ಗ್ರಾಮಗಳನ್ನು ರಕ್ಷಿಸುವಂತಹ ದೇವತೆಗಳು ಮೊದಲಾದವರೆಲ್ಲರೂ ಕೂಡ ಆ ಪರಮಾತ್ಮನ ಪರಿವಾರದ ಸದಸ್ಯರೇ ಎಂದು ಭಾವಿಸಬೇಕು. ಸೃಷ್ಟಿಯನ್ನು ಪ್ರಾರಂಭಿಸಿದಂತಹ ಪರಮಾತ್ಮನು ಅಂತಹ ಸೃಷ್ಟಿಯನ್ನು ರಕ್ಷಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿರುತ್ತಾನೆ. ಸಂಕಷ್ಟಹರನಾಗಿರುವಂತಹ ಪರಮಾತ್ಮನ ಈ ದಿವ್ಯವಾದಂತಹ ಲೀಲೆಯನ್ನು ಅತಿಕ್ರಮಿಸುವುದು ಯಾರಿಂದಲೂ ಸಾಧ್ಯವಾಗುವಂತಹ ವಿಷಯವಲ್ಲ. ಅಂತಹ ಕಠೋರ ದೀಕ್ಷಾ ನಿಯಮವನ್ನು ಹೊಂದಿರುವಂತಹ ಆ ಪರಮಾತ್ಮನ ಸೇವಕರು ಈ ಮಂಗಳಕರವಾದಂತಹ ಉತ್ಸವವನ್ನು ಅತ್ಯಂತ ಉತ್ಸಾಹದಿಂದ ನಡೆಸಿಕೊಡುತ್ತಿದ್ದಾರೆ. ರಕ್ಷಾಸೂತ್ರಗಳನ್ನು ಕಟ್ಟುವಂತಹ ಪ್ರಕ್ರಿಯೆ ಪೂರ್ಣವಾಗಿದೆ. ಅಗ್ನಿ ಪ್ರತಿಷ್ಠಾಪನೆಗೆ ತೊಡಗುತ್ತಿದ್ದಾರೆ. ಅಗ್ನಿದೇವನ ಸಾನ್ನಿಧ್ಯ ಶುಭಕರವಾದದ್ದು. ಸಪ್ತಜಿಹ್ವಾ ಎಂದು 7 ನಾಲಿಗೆಗಳನ್ನು ಹೊಂದಿದವನು ಎನ್ನುವಂತಹ ಖ್ಯಾತಿಗೆ ಭಾಜನನಾಗಿರುವಂತಹ ಅಗ್ನಿದೇವನನ್ನು ಇದೀಗ ಆಹ್ವಾನಿಸೋಣ. मयि देवानन्तान् देव्याजुहोतिः देव्याहोतार अग्निस्यामगाः ये तस्यन्नो साता पृथवेतोकसाता तस्य द्वरेः न्यम्बर्गो देवस्य देवहे धियो यो न प्रचोदयादे उद्धन्नमानस्तान् तस्यन्नो साता पृथवेतोकसाता तस्य द्वरेः न्यम्बर्गो देवस्य देवहे धियो यो न प्रचोदयादे जातवेतसे भुवनस्य अरणं गृहीत्वा जातवेश्ये अग्निदत्तानन्द्योः प्रतीभो प्रज्वाल्य उपावरो अग्निन्नधाय अग्नाया खवेते गुणानो अव्यदाते यहोदा सत्यपरिहजे अग्देवन्नस्व अनुपतेनमन्नस्व सरस्वतेनमन्नस्व देवसविदप्रसोवा तस्य द्वरेः न्यम्बर्गो देवस्य देमहे धियो यो न प्रचोदयादे ब्रह्मज्ञानं ब्रह्मं पुरस्तात् यो देनामः सबुद्ध्यापमानस्य विष्टाः ॐ भोः ब्रह्माणमवाहयामि प्रजापतिमवाहयामि पितामहमवाहयामि हिरण्यगर्भमवाहयामि ब्रह्मणे नमः सर्वोपचारेण भ्यत्याम् ॐ सोमो दैनगं सोममवाहनं सोममवाहयामि यज्ञाङ्गमवाहयामि इन्द्रमवाहयामि चन्द्रमवाहयामि सोमाय नमः सर्वोपचारेण भक्त्या समन्वोषयामि अनसमानोस्तम ओम प्रोक्षान् सोमं प्रोक्षयामि अनसमानोस्तम ओम प्रोक्षान् पात्रादानामाधायाम् वसौर्यस्य रश्मिभिः अबोधाग्रे प्रोक्षितास्ता विष्णास्तुपोज प्राच्यां विष्णास्तुपोसे
दक्षिणदा विष्णास्तोपासे उदयञ्च विष्णास्तपासे विष्णास्तोपासे श्रुतासे ध्रुवासे ध्रुवासे वर्णासे आनन्दक्यो देवेतन्दक्या पूर्यापोरिष्यामि ब्रह्मन् प्रेष्यामाञ्च अनसर्वाणोऽस्तम् ॐ प्रोक्ष्यां पर्खो देवसदेमहे धियो न प्रचोदयात् ब्रह्मदग्निरां प्रजापतिमावाहयामि इन्द्रमावाहयामि वसूनावाहयामि मरुतानावाहयामि रुद्रानावाहयामि आपगोपास्पृश्य ॐ श्रीमहाविष्णुमावाहयामि बृहस्पतिमावाहयामि मित्रमावाहयामि वर्णमावाहयामि आदित्यानावाहयामि अश्विनावाहयामि उषाणमावाहयामि अक्षमावाहयामि अक्षसोमवाहयामि औपासज्ञमावाहयामि विश्वां देवानावाहयामि सर्वदेवानावाहयामि आद्यपात्रे प्रजापतिरूपामि अग्नये अग्निसोमाभ्यागुस्तरूपामि ऋतुगस्कयामि ऋतुगस्कयामि अग्निज्योतिरसे समृद्धस्वाहा अन्तरिक्षेण भविततो सूर्यसरस्मै स्वाहा वास्तविक्वानावस्तेन भविततो सूर्यसरस्मै स्वाहा देवस्वावस्तेन भविततो सूर्यसरस्मै स्वाहा कलसम्पूर्णाद्वासयित्वाम् अक्षताम् अर्घ्यत्याम् आद्याम् चरुभिः इन्द्राय नमः अन्तये नमः यमाय नमः निरुते नमः वरुणाय नमः वायुवे नमः कुबेराय नमः ईशानाय नमः अग्नये नमः जातवेशे नमः वैश्वानराय नमः सर्पणे नमः अग्निमनुषाय नमः अग्निमनस्वा हृदयमनस्वा सरस्वमनस्वा जप्रदो वा कलसम्पूर्णाद्वासयित्वाघारान्त मुहूर्तस्तमुहूर्त महान्तो निगृह्णन्तो आगच्छाम् वायुव्यादग्नेयान्तं प्रजापते स्वाहा नैऋत्याय ईशानान्तम् इन्द्राय स्वाहा अग्नये स्वाहा सोमाय स्वाहा अग्निसोमाभ्यागु स्वाहा प्रजापतये स्वाहा इंद्राय स्वाहा असभ्य स्वाहा परभ्य स्वाहा रुद्रेभ्य स्वाहा अवोपास्पृश्य ओं श्री महाविष्णवे स्वाहा बृहस्पते स्वाहा मित्राय स्वाहा वरुणाय स्वाहा आदित्येभ्यः स्वाहा अश्वभ्यां स्वाहा ओष्ठै स्वाहा कक्षाय स्वाहा कक्षसोमाय स्वाहा औपासज्ञाय स्वाहा सर्वदेवेभ्यः स्वाहा धन्याविहार्य चरं सागित्वां गृहीत्वा पुनरभिहार्य ओं भो स्वाहा ओं भव स्वाहा ओं स्व स्वाहा ओं भूर्भुवः स्व स्वाहा अग्निर्वग्रस्ताः तदप्रासावेः अत्रे देवस्वगतो नारायणस्य श्रेक्पदे पुरुषोत्तमस्य ब्रह्मांड नायकस्य श्रीभूमनिडासमेतस्य श्रीनिवासस्वामिनः वैवाहिकोत्सवकर्मणि आघार मध्ये मंत्रलोपे क्रियालोपे नियमलोपे द्रव्यलोपे गुणादोषादि सर्वदोष प्रायश्चित्तार्थम अतो देवा वैष्णव होषे अदेवमनुस्वा हृदयमनुस्वा सरस्यमनुस्वा प्रसोवा अतो देवावन्तुनाय विष्णुचक्रमे पृथिव्या सप्तनाम स्वाहा इदं विष्णुचक्रमे त्रेधा देवदं समो नमस्य भागं सुरे स्वाहा त्रेणपदा चक्रमे विष्णुर्गोपा अदाभ्यः ततो धर्मानुधारयन् स्वाहा विष्णोत् कर्माणि वत्सदयतो व्रतानि वत्पदे इन्द्रस्य यज्ञस्सगां स्वाहा तद्विष्णोत् परमं पदकं सदा पश्यन्ते सूर्यः तमेव चक्षुराजनक स्वाहा तद्विप्रासो पुञ्जमो जाग्रवागं सस्यविन्दते विष्णोर् यः परं पदक स्वाहा ओं भो स्वाहा ओं भव स्वाहा ओं स्व स्वाहा ओं भूर्भुवः स्व स्वाहा अग्ने नमस्ताः
చూచేటి చూపులివి సులభక చూచేటి చూపులివి చిలుకుల మొల్లల శేషలు మీలో చిలుకుల మొల్లల శేషలు మీలో నలుగడ ముసి ముసి నవ్వులివి నలుగడ ముసి ముసి నవ్వులివి నలుగడ ముసి ముసి నవ్వులివి కందువ మీనిచ్చ కళ్యాణమునకు అందములాయను అదననివి అందములాయను అదననివి అందములాయను అదననివి అందములాయను అదననివి తామర శేషలు తలకొని మీకును మోము మోమురయు ముద్దులివి తామర శేషలు తలకొని మీకును మోము మోమురయు ముద్దులివి మోము మోమురయు ముద్దులివి రాజానోస్త ధ్రువానిశాం విష్ణుభద్రో నాస్య జానా సహసోజ మనోగా బృహస్పతిర్వాజమిత్రాతమానస్సంతమాన మానా హవినాదునంతో ఇష్టం భోదివాదరణ పృథివ్యానస్యేషాన జగతో విష్ణుపత్ని సంజ్ఞానం విజ్ఞానం ప్రజ్ఞానం జానదపి జానతే సంకల్పమానం ప్రకల్పమానముపకల్పమాన ఉపక్లుప్తం క్లుప్తం శ్రేయో వసీయాయు సంబోధం బోధం చిత్రకేతు ప్రభానాభాన్ సంహానే జ్యోతిష్మాకస్తేజస్వానాథమగ్రస్తపున్నపుజపున్నే రోచనో రోచమాన శోభన శోభమాన కళ్యాణ స్వస్తిశ్రే కల్పద్రుమగామక చింతామణి గజాది విస్తారకస్య దేవాసుర ప్రస్తారకస్య నగలగవాజమానస్య యః పారావారస్య అస్మిన్ ప్రదేశే కర్పూరధవనర్మతి సంతానోద్యాన ప్రవృతే విశ్వక్సేనాది ప్రధాన కింపురుష ద్వారపాలక సంశోభితే వైకుంఠనగరే సింహాసనాధిరూఢస్య అస్య శ్రీమదాదినారాయణస్య అచింత్యాపరమిత శక్త్యా ప్రయమానస్య మహాజలోకస్య మధ్యే పరిభ్రమమానానాం అనేకకోటి బ్రహ్మాండానాం ఏతదమే వ్యక్తమదమహంకార ప్రదీయః తేజో వాయురాకాశాత్ తైరావరైరావృతే అస్మిన్ మహతి బ్రహ్మాండమండలే ఆధారజక్తకూర్మానంత ప్రథమే క్షీరసాగరే శ్వేతద్దేవదివ్యమహామంటప అష్టదిగ్గజోపరి ప్రతిష్ఠితస్య అతల వితల తలాతల రసాతల మహాతల మహీతల సప్తపాతాళికస్యోపరితలే భోర్లోక భవర్లోక సవర్లోక మహర్లోక జలాలోక తపోలోక సత్యలోకాఖ్యే సప్తలోకస్య అథోభాగే మహానాళాయమానస్య ఫణిరాజస్య శేషస్య సహస్రపణ మణిమండలమండితే దిగ్దండ సుందార్తంబార్తం విదే లోకాలోకే చ వలైతే లవణా సాగరే ప్రవృతే జంబో ప్లక్షా సప్తే దేవైర్దేవతే మాహేంద్రాది సప్తకుల పర్వత విరాజితే హేమకూటాయ మహారిష్టాత్మికే ఇంద్రప్రస్థాద్ నవగండాత్మికే హరిపురుష కింపురుష ఐరావతానాం ఇంద్రప్రస్థ పాంచజన్య సింహానందికే పంచాశత్కోజన విస్తీర్ణ భూమండలే అఖండాత్మికే జంబోద్వీపే భారతవర్షే భారతఖండే దండకారణ్యే ప్రజాపతి క్షేత్రే సమభూమధ్యరేఖాయాం శ్రీ వెంకటాచల దిగ్భాగే కృష్ణా కావేర్యోర్మధ్యప్రదేశే శ్రీ ఆదివిరాహ క్షేత్రే
వెంకటాచలే దశపూర్వేషాం దశాపరేషాం తద్వంశ్యానాం పితॄణాం నరకాదిముత్తీర్ణ ఆమోద ప్రమోద సమ్మోద వైకుంఠాఖ్యలోకేషు సాలోప్య సామీప్య సారూప్య సాయుజ్య చతుర్విధమాక్షపల సిద్ధ్యర్థం శ్రీలక్ష్మీనారాయణ ప్రేత్యర్థం ఆధారశక్తి భృగుముఖానుసారభిః భృగ్వత్రిమరీచి కాశ్యపాభిః గురు చాతుర్లక్ష ప్రమాణాభిః దివ్య వైదిక విధానేన నానావిధ శాస్త్రోక్త మార్గేణ నానాదోక్త ప్రకారేణ వేదోక్త మార్గేణ విహరసోక్త ప్రకారేణ హేమాద్రికన్యాదానాస్తు ఫలాప్రాప్త్యర్థం కన్యాదానం కారయిష్యే అస్య శ్రీమదాదినారాయణస్య అనేకకోటి బ్రహ్మాండ నాయకస్య అనంత కళ్యాణ గుణగణ గాంభీర్యస్య దివ్యమంగళ విగ్రహస్య శంఖచక్ర నందకాక్ష గదాధరస్య శ్రీవో మహా వైకుంఠనాయకస్య శ్రీమద్వైఖానస ఆగమాక్త ప్రకారేణ ఆంగేరస బారహస్పత్య భారద్వాజ త్రయానుషేయ ప్రవరాన్విత భారద్వాజ గోత్రోద్భవస్య పంచమేన ప్రవర్తమానస్య అర్చావతారద ప్రద్యుమ్నావతారస్య భగవతః పరవాసుదేవస్య శ్రీ మహావిష్ణోః పరబ్రహ్మణో నప్త్రే ఆంగేరస బారహస్పత్య భారద్వాజ త్రయానుషేయ ప్రవరాన్విత భారద్వాజ గోత్రోద్భవస్య జగత్కారణభూతస్య మూలస్వగీయమానస్య త్రిగుణాత్మకస్య పరస్పర్శాదస్య శ్రీ మహావిష్ణోః పరవాసుదేవ శర్మణః పౌత్రాయ ఆంగేరస బారహస్పత్య భారద్వాజ త్రయానుషేయ ప్రవరాన్విత భారద్వాజ గోత్రోద్భవస్య సమస్త దేవతాజముకుల మరీచి విరాజిత పాదారవిందస్య అర్చావతారద ప్రద్యుమ్నావతారస్య శ్రీ మహావిష్ణోః ఆదినారాయణ శర్మణః పుత్రాయ ఆంగేరస బారహస్పత్య భారద్వాజ త్రయానుషేయ ప్రవరాన్విత భారద్వాజ గోత్రోద్భవాయ భక్తలోక పరిపాలనాయ కిరీటకేయూరుహార్దివ్యాభరణ భూషితాయ కౌస్తుభాలంకృతాయ దివ్యపీతాంబరధరాయ దివ్యమాల్యోభిశోభితాయ ప్రపన్న పారిజాతాయ నిజావతారాయ స్వర్ణగరుడవాహనారూఢాయ అచింత్యా స్వభావలావణ్య నిత్య యవ్వన తేజో రత్నాకరాయ సకల శాఖాధ్యాయినో అఖిల గోత్ర పవిత్రాయ శ్రవణ నక్షత్రే మకరరాసో జాతాయ శ్రీ శ్రీనివాస స్వామి పరబ్రహ్మణే వరాయ రఘుసామాద్వర్ణ సోత్రాద్భవస్య సకల వేద శాఖాధ్యాయినీ ఈశ్వర విశ్వంబర సౌభాగ్య శ్రీవత్స శ్రీనిధి పంచారుషేయ ప్రవరాన్విత శ్రీవత్స గోత్రోద్భవీం సర్వాలంకారవతీం సురాంగనాద సంసేవిత పదారవిందాం శ్రీ మహావిష్ణో వక్షస్థల నివాసినీం ఆనందకళాత్మికాం మూల ప్రకృతి రూపాం ఉత్తర ఫల్గుణీ నక్షత్రే కన్యారాసౌ జాతాయాం అయో నిజాం రమాం శ్రీదేవీనాం ప్రేం కన్యాం వృణీద్వమే దాస్యామి కాశ్యపావశ్చారనైద్రవ త్రయార్షే ప్రవరాన్విత కాశ్యపస గోత్రోద్భవీం సర్వాలంకారవతీం సురాంగనాద సంసేవిత పదారవిందాం శ్రీ మహావిష్ణు అత్యంత మనోహరీం
ಅತ್ಯಂತ ಸೌಂದರ್ಯವತೀಂ ಹೋ ಶ್ಯಾಮಲಾಂಗೀಂ ರೇವತಿ ನಕ್ಷತ್ರೇ ಮಿನರಾಸೌ ಜಾತಾಯಾಂ ಕಶ್ಯಪ ಪ್ರಜಾಪತಿ ಸಂಕಲ್ಪತನಯಾಂ ಇಮಾಂ ಭೂದೇವೀನಾಂ ನೇಂ ಕನ್ಯಾಂ ವೃಣೀದ್ವಮೇ ದಾಸ್ಯಾಮಿ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೇದ್ಭೂಷಿತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕೆ ಯದೇಶಯಾಃ ಕನ್ಯಾದಾನ ಮುಹೂರ್ತಸ್ಸ ಮುಹೂರ್ತ ಮಹಾಂತೋ ನಿಗೃಹಂತೋ ಸಮುಹೂರ್ತೋಸ್ತು. ಪದ್ಮಗಳನ್ನು ವಂದಿಸಿ ಕಲ್ಯಾಣೋತ್ಸವ ಕಾರ್ಯಕ್ರಮದ ಹಿರಿದಾದಂತಹ ಸೂಕ್ಷ್ಮವಾದಂತಹ ಮಾಂಗಲ್ಯ ಪೂಜೆ ಹಾಗೂ ಮಾಂಗಲ್ಯ ಧಾರಣೆಯ ಘಟ್ಟಗಳನ್ನು ನಾವು ವೀಕ್ಷಿಸೋಣ. ಪರಮಾತ್ಮನು ನಿತ್ಯ ಸಂತುಷ್ಟನಾಗಿರುವವನು. ಅವನು ಅಮೃತದ ಕಲಶದಂತೆ ಪೂರ್ಣವಾಗಿ ಸರ್ವತ್ರ ದುಃಖವಿಲ್ಲದೆ ಇರುವಂತಹ ಸ್ಥಾನದಲ್ಲಿರುವವನು. ಕರ್ಮಬದ್ಧರಾದಂತಹ ಜೀವಿಗಳು ನಡೆಸುವಂತಹ ಕಲಾಪಗಳನ್ನು ಪರಮಾತ್ಮನ ಅಂತರ್ಯಾಮಿಯಾಗಿದ್ದು ಗ್ರಹಿಸುತ್ತಿರುತ್ತಾನೆ. ಪರಮಾತ್ಮನ ಅರಿವಿಗೆ ಬಾರದೇ ಇರುವಂತೆ ಯಾವ ಜೀವಿಯೂ ಯಾವುದನ್ನೂ ಯಾವ ಅವಸ್ಥೆಯಲ್ಲಿಯೂ ಮಾಡಲು ಸಾಧ್ಯವಿಲ್ಲ. ಅಂತಹ ದೃಢವಾದಂತಹ ವ್ಯವಸ್ಥೆಯನ್ನು ಪರಮಾತ್ಮ ನಮಗೆಲ್ಲರಿಗೂ ಅನುಗ್ರಹಿಸಿದ್ದಾನೆ. ಪರಮಾತ್ಮನ ಜೊತೆಗೆ ಯಾವುದೋ ಒಂದು ವಿಧವಾಗಿ ನಿತ್ಯವೂ ಆ ಸಂಬಂಧ ಬಾಂಧವ್ಯಗಳನ್ನು ಇರಿಸಿಕೊಂಡು ಪರಮಾತ್ಮನ ಗುಣಗಳಾಗಿರುವಂತಹ ಆನಂದ, ಸೌಖ್ಯ ಮೊದಲಾದಂತಹ ಸದ್ಗುಣಗಳನ್ನು ಹೊಂದುತ್ತಾ ಶಾಂತಿಯಿಂದಲೂ ಪ್ರೀತಿಯಿಂದಲೂ ಜಗತ್ತೇ ತಾನು ಎನ್ನುವಂತಹ ರೀತಿಯಲ್ಲಿ ಆ ಜಗತ್ತಿಗೆ ತನಗೆ ತಾನು ಹೇಗೆ ಅಹಿತವನ್ನು ಉಂಟು ಮಾಡಿಕೊಳ್ಳುವುದಿಲ್ಲವೋ ಅದೇ ರೀತಿಯಲ್ಲಿ ಜಗತ್ತಿಗೂ ಕೂಡ ಹಿತವನ್ನು ಬಯಸುತ್ತಾ ಇರುವಂತಹ ಭಕ್ತರು ಪರಮಾತ್ಮನಿಗೆ ಅತೀವ ಪ್ರಿಯರು. ನಮೇ ಭಕ್ತಃ ಪ್ರಣಶ್ಯತಿ ಎಂದು ಪರಮಾತ್ಮನು ಪ್ರತಿಜ್ಞೆಯನ್ನು ಅರ್ಜುನನಿಂದ ಮಾಡಿಸಿದ್ದಾನೆ. ಅದೇ ರೀತಿಯಲ್ಲಿ ಕಾಲಕಾಲಕ್ಕೆ ಜೀವಿಗಳಿರುವವರೆಗೂ ಕೂಡ ಪರಮಾತ್ಮನ ಸಾನ್ನಿಧ್ಯವೂ ಕೂಡ ಇರುತ್ತದೆ. ಪರಮ ಮಂಗಲ ಸ್ವರೂಪನಾಗಿರುವಂತಹ ಪರಮಾತ್ಮನ ಕಲ್ಯಾಣೋತ್ಸವ ಕಾರ್ಯಕ್ರಮ ಅನೇಕ ಗೋತ್ರಗಳ, ಅನೇಕ ಸೂತ್ರಗಳ, ಅನೇಕ ಹಿನ್ನೆಲೆಯ ಭಕ್ತರನ್ನು ಏಕತ್ರಿತಗೊಳಿಸಿದೆ. ಎಲ್ಲ ಭಾಷೆ, ಎಲ್ಲ ರಾಜ್ಯಗಳು, ಎಲ್ಲ ಸ್ಥಾನಗಳು ಹೀಗೆ ಇರುವಂತಹ ಎಲ್ಲವನ್ನೂ ಕೂಡ ದಾಟಿ ನಾವೆಲ್ಲರೂ ಭಗವದ್ಭಕ್ತರು ಎನ್ನುವಂತಹ ಒಂದೇ ಒಂದು ಸೂತ್ರದಿಂದ ಇಲ್ಲಿ ಎಲ್ಲ ಭಕ್ತರು ಕೂಡ ಏಕತ್ರಿತರಾಗಿದ್ದಾರೆ. ಆ ಪರಮಪುರುಷನ ಮಂಗಳಕರವಾದಂತಹ ಸ್ಥಾನದ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಾಗೂ ಈ ಕಲ್ಯಾಣೋತ್ಸವದಲ್ಲಿ ನಡೆಯುವ ವಿವಿಧ ಪ್ರಕ್ರಿಯೆಗಳ ಹಿನ್ನೆಲೆಯನ್ನು ಸ್ಪಷ್ಟವಾಗಿ ಅರಿತುಕೊಂಡು ಅವರೆಲ್ಲರೂ ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ. ಆ ಪರಮಾತ್ಮನ ದಿವ್ಯವಾದಂತಹ ಕಲ್ಯಾಣೋತ್ಸವ ವಿಧಿಯ ಭಾಗವಾಗಿ ಮಾಂಗಲ್ಯ ಪೂಜಾ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಮಾಂಗಲ್ಯ ಪೂಜೆಯ ಪ್ರಧಾನವಾದಂತಹ ಪ್ರಕ್ರಿಯೆ ವರನು ಆ ಮಾಂಗಲ್ಯವನ್ನು ಸಜ್ಜುಗೊಳಿಸಿಕೊಳ್ಳುತ್ತಾನೆ, ದೇವತೆಗಳನ್ನು ಆಹ್ವಾನಿಸುತ್ತಾನೆ. ಮಂಗಳ ದೇವತೆಗಳು ಅಲ್ಲಿ ಸನ್ನಿಹಿತರಾಗುತ್ತಾರೆ. ಅಶುಭಗಳನ್ನು ಹೋಗಲಾಡಿಸುವಂತಹ ಈ ಒಂದು ವಿಶಿಷ್ಟವಾದಂತಹ ಪ್ರಕ್ರಿಯೆ ನಮಗೆಲ್ಲರಿಗೂ ಶುಭವನ್ನೇ ತಂದುಕೊಡುತ್ತದೆ. ಅಂತಹ ಪರಮಪುರುಷನ ದಿವ್ಯವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ಮಾಂಗಲ್ಯ ಪೂಜಾ ವಿಧಿಯನ್ನು ವೀಕ್ಷಿಸುತ್ತಿದ್ದೀರಿ. ಪರಮಪುರುಷನಾಗಿರುವಂತಹ ಪರಮಾತ್ಮನು ಭಕ್ತರನ್ನು ಆನಂದಗೊಳಿಸುವುದಕ್ಕಾಗಿ ಭಕ್ತರಲ್ಲಿ ಭಕ್ತಿಯ ಮಾರ್ಗದ ನಡಿಗೆಗೆ ಬೇಕಾದಂತಹ ಶಕ್ತಿಯನ್ನು ತುಂಬುವುದಕ್ಕಾಗಿ ಅನೇಕ ಅವತಾರಗಳನ್ನು ತಳೆದಿದ್ದಾನೆ. ಅವ್ಯಕ್ತನಾಗಿರುವಂತಹ ಪರಮಾತ್ಮನೂ ಕೂಡ ವ್ಯಕ್ತನಾಗಿರುವುದು ಅತ್ಯಂತ ಅಪೂರ್ವವಾದಂತಹ ಸಂದರ್ಭವಾಗಿದೆ. ಅಂತಹ ಸಂದರ್ಭಕ್ಕೆ ಸಾಕ್ಷಿಯಾಗಿರುವಂತಹದ್ದು ತಿರುಮಲ ಕ್ಷೇತ್ರದ ಈ ಮಂಗಲಕರವಾದಂತಹ ಕಲ್ಯಾಣ ವೇದಿಕೆ.
ತಿರುಮಲದ ಈ ಸುವರ್ಣಮಯವಾಗಿರುವಂತಹ ದೇವಾಲಯ ಅನೇಕ ವಿಧವಾದಂತಹ ಆಶ್ಚರ್ಯಗಳಿಂದ ತುಂಬಿದೆ. ಪರಮಾತ್ಮನ ಲೀಲೆಗಳು ಅಚಿಂತ್ಯವಾದವು. ಪರಮಾತ್ಮನು ಯಾವುದನ್ನು ಹೇಗೆ ಸಾಧಿಸುತ್ತಾನೆ ಎನ್ನುವುದು ಅವನ ಇಚ್ಛೆಗೆ ಬಿಟ್ಟಿರುವಂತಹ ವಿಷಯ. ಪರಾಧೀನನಾಗಿ ಇಲ್ಲದೇ ಇರುವಂತಹ ಪರಮಾತ್ಮನು ಭಕ್ತರ ಪಾಲಿಗೆ ಪರಾಧೀನನಂತೆ ನಟಿಸುತ್ತಾ ಅವರನ್ನು ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಸುತ್ತಿರುತ್ತಾನೆ. ನಿರಂತರವಾದಂತಹ ಪರಮಾತ್ಮನ ಈ ಚಿಂತನೆಯ ಹಿನ್ನೆಲೆಯಲ್ಲಿ ಮಾಂಗಲ್ಯ ಧಾರಣೆಯ ಪ್ರಕ್ರಿಯೆಯನ್ನು ನಾವು ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸುವರಿದ್ದೇವೆ. ಗಂಧ ಚಂದನಾದಿಗಳಿಂದ ಈ ಮಾಂಗಲ್ಯವನ್ನು ಪೂಜಿಸಲಾಗುತ್ತದೆ. ಮಹಾಲಕ್ಷ್ಮಿಯು ಮಂಗಳ ದೇವತೆಯಾಗಿ ಕೀರ್ತಿಸಲ್ಪಟ್ಟಿದ್ದಾಳೆ. ಆಗಮಶಾಸ್ತ್ರವು ವಿಶೇಷವಾಗಿ ವೈಷ್ಣವಾಗಮಗಳಲ್ಲಿ ಮಹಾಲಕ್ಷ್ಮಿಯ ಸ್ಥಾನ ಅದ್ವಿತೀಯವಾದದ್ದು. ಆ ಪರಮಾತ್ಮನ ದಿವ್ಯ ನಿತ್ಯ ಸಂಸರ್ಗದಲ್ಲಿರುವಂತಹ ಮಹಾಲಕ್ಷ್ಮಿಯು ಭಗವದ್ಭಕ್ತರನ್ನು ರಕ್ಷಿಸುವಳಾಗಿದ್ದಾಳೆ. ಪರಮಾತ್ಮನ ಭಕ್ತರೆಲ್ಲರೂ ಕೂಡ ಮಹಾಲಕ್ಷ್ಮಿಯ ಭಕ್ತರೂ ಆಗಿದ್ದಾರೆ. ಆದ್ದರಿಂದ ಎಲ್ಲ ಭಕ್ತರನ್ನು ರಕ್ಷಿಸುವಂತಹ ಹೊಣೆಯನ್ನು ಹೊತ್ತು ಇಹದಲ್ಲಿ ಸೌಖ್ಯಕ್ಕಾಗಿ ಬೇಕಾಗಿರುವಂತಹ ಎಲ್ಲ ವಿಧವಾದ ಅನುಕೂಲತೆಗಳನ್ನು ಕೂಡ ಜಗಜ್ಜನನಿಯಾಗಿ ಮಹಾಲಕ್ಷ್ಮಿಯು ಒದಗಿಸುತ್ತಿರುತ್ತಾಳೆ. ಧನ ಧಾನ್ಯ ಕನಕಾದಿಗಳಿಂದ ತುಂಬಿ ತುಳುಕುವಂತಹ ಶುಭಕರವಾದಂತಹ ಸ್ಥಾನ ಇದಾಗಿದೆ. ಅದೇ ರೀತಿಯಲ್ಲಿ ತಾವು ವೀಕ್ಷಿಸುವಂತೆ ಪರಮಾತ್ಮನ ನಾಮಗಳು ಪರಮಾತ್ಮನ ದಿವ್ಯ ಗುಣಗಳನ್ನು ವರ್ಣಿಸುತ್ತವೆ. ಅಸಾಧಾರಣ ವೈಭವದ ಪರಮಾತ್ಮನ ಈ ಸಾನ್ನಿಧ್ಯದಲ್ಲಿ ಮಹಾಲಕ್ಷ್ಮಿಯ ಶ್ರೇಷ್ಠವಾದಂತಹ ನಾಮಗಳನ್ನು ಕೂಡ ನುಡಿಯುತ್ತಾ ಶ್ರೀಸೂಕ್ತಾದಿಗಳನ್ನು ಪಠಿಸುತ್ತಾ ಬಗೆ ಬಗೆಯ ಪುಷ್ಪಗಳಿಂದ ಈ ಮಾಂಗಲ್ಯ ಪೂಜೆಯನ್ನು ನಿರ್ವಹಿಸುತ್ತಾರೆ. ಪರಮಾತ್ಮನ ಶುಭಕರವಾದಂತಹ ಕರಕಮಲಗಳನ್ನು ಈ ಸಂದರ್ಭದಲ್ಲಿ ಪೂಜಿಸಿದ್ದಾರೆ. ಪರಮಾತ್ಮನೇ ಸ್ವತಃ ತಾನು ಈ ಮಾಂಗಲ್ಯ ಪೂಜೆಯನ್ನು ನಿರ್ವಹಿಸುತ್ತಿದ್ದಾನೆ ಎನ್ನುವಂತಹ ಭಾವನೆಯಿಂದ ಈ ಮಾಂಗಲ್ಯ ಪೂಜಾ ವಿಧಿಯನ್ನು ವೀಕ್ಷಿಸಬೇಕು. ಪರಮಾತ್ಮನೇ ವರನಾಗಿರುವುದರಿಂದಾಗಿ ವರನೇ ಮಾಂಗಲ್ಯ ಪೂಜೆಯನ್ನು ನಿರ್ವಹಿಸುವುದು ಸಂಪ್ರದಾಯ. ಆದ್ದರಿಂದ ಮಂಗಳ ದೇವತೆಯನ್ನು ಆಹ್ವಾನಿಸುವಂತಹ ಈ ಪ್ರಕ್ರಿಯೆಯ ಭಾಗವಾಗಿ ಸರ್ವಜನ ಮೋದದಾಯಕವಾದಂತಹ ಈ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮಾಂಗಲ್ಯ ಧಾರಣೆಯ ಪ್ರಕ್ರಿಯೆ ಸನ್ನಿಹಿತವಾಗುತ್ತಿರುವ ಶುಭ ಸಂದರ್ಭದಲ್ಲಿ ಭಕ್ತಜನರೆಲ್ಲರ ಜಯಕಾರದೊಂದಿಗೆ ಜಯಘೋಷದೊಂದಿಗೆ ಅತ್ಯಂತ ಆನಂದದಿಂದ ಈ ಪ್ರಕ್ರಿಯೆಯನ್ನು ಎಲ್ಲರೂ ಕೈಗೊಳ್ಳುತ್ತಿದ್ದಾರೆ. ಈ ಮಂಗಳಕರವಾದಂತಹ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಜಗನ್ನಾಯಕನಾಗಿರುವಂತಹ ಪರಮಾತ್ಮನ ಕಲ್ಯಾಣೋತ್ಸವ ಸರ್ವರಿಗೂ ಶುಭವನ್ನು ಉಂಟು ಮಾಡಲಿ. ಮಾಂಗಲ್ಯಂ ತಂತು ನಾನೇನ ಲೋಕರಕ್ಷಣ ಹೇತುನಾ ಕಂಠೇ ಬಧ್ನಾಮಿ ಸುಭಗೆ ಸಂಜೀವ ಶರದಾಂ ಶತಂ ಎನ್ನುವಂತಹ ಜಯಘೋಷದೊಂದಿಗೆ ಈ ಪ್ರಕ್ರಿಯೆ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಹೇತುಮೇ ಕಂಠೇ ಭದ್ನಾಮಿ ಶುಭಗೆ ಕಂಠೇವ ಶರದಾಂ ಸದಂ ಮಾಂಗಲ್ಯದಾನ ಮುಹೂರ್ತಸ್ಯ ಮುಹೂರ್ತ ಮಹಾಂತೋ ನಿಗುಂಹಂತ ಸಮುಹೂರ್ತೋಸ್ತು. ఎట్టుగూడె పెండ్లి యోగమిద్దరికి నీవేళ అట్టే లక్ష్మీనారాయణ యోగము
ఎట్టుగూడె పెండ్లి యోగమిద్దరికి నీ వేళ అట్టే లక్ష్మీనారాయణ యోగము అట్టే లక్ష్మీనారాయణ యోగము. నెలత కమలవాసి నీవు కమలాక్షుడవు పొలతికి నీకు గూడె పొంతనాలు. నెలత కమలవాసి నీవు కమలాక్షుడవు పొలతికి నీకు గూడె పొంతనాలు. వలుద చక్రవాకాలు వనితకు చాలు వలుద చక్రవాకాలు వనితకు చాలు. నీవు ఎలమి చక్రాయుధుడవు ఇద్దరికి తగును ఎలమి చక్రాయుధుడవు ఇద్దరికి తగును. ఎట్టుగూడె పెండ్లి యోగమిద్దరికి నీ వేళ అట్టే లక్ష్మీనారాయణ యోగము అట్టే లక్ష్మీనారాయణ యోగము. తరుణి నీలకుంతల తగు నీలవర్ణుడవు సరుస మీకే తగు సంబంధము. తరుణి నీలకుంతల తగు నీలవర్ణుడవు సరుస మీకే తగు సంబంధము. నిరతి హేమవర్ణాకే నీవు పీతాంబరుడవు నిరతి హేమవర్ణాకే నీవు పీతాంబరుడవు సరవి ఇద్దరికొక్క జాతీయము సరవి ఇద్దరికొక్క జాతీయము. ఎట్టుగూడె పెండ్లి యోగమిద్దరికి నీ వేళ అట్టే లక్ష్మీనారాయణ యోగము. సభాసుగాః సప్రవసభాన్మే గోపాయ ఏ చ సభ్యాః సభా తతః తానింద్రియావదః కురుం సర్వమాయరుపాసదాం అహే పద్మయ మంత్రన్మే గోపాయ యముషయ శ్రియయదా విదః సుదస్సామానయోగం సే సాహిస్యైరమృతా సదాం. ఓం భో స్వాహ ఓం భో స్వాహ ఓం స్వస్వాహ ఓం భూర్భవ స్వస్వాహ హిమాల్లాజానావదయ పవిత్రమోధా స్వాహ. హనుమతే నమః సరస్వతే నమః దేవసవిదప్రాసావేః అస్యేవ దేవస్య భగవతో నారాయణస్య శ్రీయక్పదే పురుషోత్తమస్య శ్రీమద్గ్రాండకోటి బ్రహ్మాండనాయకస్య శ్రీభూమిలీలాసమేతస్య శ్రీ శ్రీనివాసస్వామినः వైవాహికోత్సవకర్మణి లాజహోమాంతే మంత్రలోపే క్రియాలోపే నియమలోపే ద్రవ్యలోపే లునాదోషాది సర్వదోష ప్రాయశ్చిత్తార్థం అతో దేవా వైష్ణవం హోష్యే ఐదేమన్నస్వ హనుమతే నమన్నస్వ సరస్వతే నమన్నస్వ దేవసవిధ ప్రశోభ అతో దేవా అవంతునో యతో వెష్టర్విచక్రమే పృథివ్యా సప్తదామభిస్వాహ ఇదం వెష్టర్విచక్రమే త్రేధా నిరదేవదం సమోదమస్య వాగం సురే స్వాహ
त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णाः कर्माणि वस्ततयतो प्रदानि वस्पदे इन्द्रस्य यज्ञस्य गां स्वाहा तद्विष्णात् परमं पदकं सदा पश्यन्ति सूर्यः तमेव चक्षुराजनग् स्वाहा तद्विप्रासो विपञ्चमो जागृवागं सस्य विन्दते विष्णोर्यः परं पदग् स्वाहा ओं भू स्वाहा ओं भव स्वाहा ओं स्व स्वाहा ओं भूर्भुवः स्व स्वाहा अग्निर्मग्गस्ताः यतोदप्रासावेः अस्रेव देवस्य भगवतो नारायणस्य एकपदे पुरुषोत्तमस्य श्रीमदखिलाण्डकोटि ब्रह्माण्डनायकस्य श्रीभूमिलीलासमेतस्य श्री श्रीनिवासस्वामिनः वैवाहिकोत्सवकर्मणि उपरिष्टान्तहों होषे अग्ने मनस्वा हृदय मनस्वा सरस्ते मनस्वा प्रसो वा यजस्रमग्ने दिवाग्नमग्ने स्वाहा अग्नेर्नादाय स्वाहा अग्नेपदे स्वाहा प्रजापते स्वाहा विश्वेभ्यो देवेभ्यः स्वाहा इष्टेभ्यः स्वाहा असुष्टेभ्यः स्वाहा तैरुन्दुष्टै स्वाहा निष्कृत्यै स्वाहा दौराभ्यै स्वाहा दैवेभ्यः स्वाहा तनोभ्यः स्वाहा रुद्ध्यै स्वाहा समृद्ध्यै स्वाहा तेजो दैवी स्वाहा समिधसि तेजोसि देवदेवी स्वाहा सौस्यवृतनेवाय स्वाहा सौर्यस्य धीमहि चक्षुर्मे पाहि स्वाहा वायुर्मे धीमहि नाम्यै स्वाहा ब्रह्मण्ये पाहि बुद्धिर्ने पाहि स्वाहा सप्तदिक्पादप्रियाणि सप्तहोत्रादात्मानि इमानद्यानघृतेन स्वाहा इमानद्यानघृतेन ओर्नायमावदे स्वाहा अग्निभक्तर्ज स्वाहा वेदभक्तर्ज स्वाहा पृथिवीभक्तर्ज स्वाहा कोशगन्धर्वाप्तर्ज स्वाहा अग्निजेर्णं वेदजेर्णं पृथिवीजेर्णं जोजेर्णं समद्वा हविषा कृतेन आद्यशेषं पूर्णाहुति इन्द्राय स्वाहा पूर्णाहुति उत्तमां जुहोति पूर्णाहुतिः पूर्णाय मुहूर्तस्य मुहूर्त महान्तो निगुण्हन्त सुमुहूर्तोऽस्तु अग्निस्तृप्तदा पृथ्वी तृप्तदा ब्रह्माद्यार्जन्ताम् अदितेरमग्रस्ताः यदुदप्रासावेः स्वाहा पूर्णं पूर्णं मे पूजामि स्वाहा प्राच्यां दक्षिणायां राघवा दक्षिण प्रदोपणया प्राच्यां विष्णो सदनमसे ग्रन्थिं संगृह्य ग्रन्थिं विसृज्य अग्निः प्रोक्ष्य आप्यायन्तां वोषधयो विश्वभेजस्वाहा भूतस्मादेजते भस्ममालिप्याम् प्रोक्ष्याप्यायन्तामोषधयो विश्वभेजस्वाहा भूतस्मादेजते भस्ममालिप्याम् भूतस्मादेलपदे नित्यं सर्वयज्ञकृतं भवेत् स्थिरयाग्निर्भोजः आदित्यः सोमो नमः त्रयार्षं जमदग्नित्रयार्षं कस्तमग्नित्रयार्षं तद्देवानां त्रयार्षं दीर्घायुत्वाय स्थिराय बलाय ब्रह्मवर्चसे आदित्याय सोमो नमः आपोहिष्टामयो भवस्तानवोर्त्ये तदातुना महेरणाय दक्षसे योऽवस्तविदमोरतस्तस्य वादिय तेनः उदतेरिव मातरः तस्मारङ्गमामवो यस्वक्षय यजन्वता आपो जनयतादरः दिविस्तयस्वान्तरक्षयदस्वा पृथिव्याः संहवर्चसमसि ब्रह्मवर्चसाय त्वाम् अनुरयीनाम् आपो जनयता जनः
ओम सुमेश्वरस्तमे द्रौपदी नमस्य दातवेशे भगवान् तृप्तदो नमः कायैर् वाचा मनसेन्द्रियैर्वा विद्यात्मना वा प्रकृते स्वभावात् साक्षात् श्रीमन्नारायणाय समर्पयामि सर्वं श्रीनिवासार्पणमस्तु ब्रह्माण्डमुद्वासयामि सर्वमुद्वासयामि अग्निमुद्वासयामि आदित्यमपगस्याग्नेश्वराय नमः गुडोभारनैवेद्यं समर्पयामि आद्योभारं समर्पयामि सुप्रीतः सुप्रसन्नः वरदा भवन्तु तस्य ब्रह्मार्पितमस्तु सर्वं श्री श्रीनिवासार्पितमस्तु सर्वं श्री कृष्णार्पितमस्तु। ಅಜ್ಞಾನಿನ ಮಯಾ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲಶಿಖಾಮಣಿ. ಯಜ್ಞಾಂಗದ ಭಾಗವಾಗಿ ಮಂತ್ರಲೋಪ, ತಂತ್ರಲೋಪ, ಉಚ್ಚಾರಣೆಯ ದೋಷ, ಎಲ್ಲ ವಿಧವಾದಂತಹ ದೋಷಗಳ ನಿವಾರಣೆಗೆ ಪರಮಾತ್ಮನನ್ನು ಪ್ರಾರ್ಥಿಸಲಾಗಿದೆ. ವಾರಣಮಾಯಿರಂ ಎನ್ನುವಂತಹ ಪ್ರಕ್ರಿಯೆ ನಡೆದು ಬರುತ್ತಿದೆ. ವಧುವರರು ನಡೆಸಿಕೊಳ್ಳುವಂತಹ ಈ ಒಂದು ಕ್ರೀಡೆ ಭಗವದ್ಭಕ್ತಿಪೂರ್ಣವಾಗಿ ಈ ಕಲ್ಯಾಣೋತ್ಸವದಲ್ಲಿ ಶೋಭಿಸುತ್ತಿದೆ. ಪರಮಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಭಕ್ತೆಯಾದ ಗೋದಾದೇವಿಯ ಜೀವನವನ್ನು ಸ್ಮರಿಸುವಂತಹ ಸಂದರ್ಭ ಇದಾಗಿದೆ. ವಾರಣಮಾಯಿರಂ ಎನ್ನುವುದು ಗೋದಾದೇವಿಯ ಪದ್ಯ ಸಮುದಾಯದ ಮೊದಲನೆಯ ನುಡಿಯಾಗಿದೆ. 1000 ಆನೆಗಳ ಕನಸು ಎಂದು ಕನ್ನಡದಲ್ಲಿ ಅದನ್ನು ಅನುವಾದಿಸಲಾಗಿದೆ. ಆನೆಗಳ ಹಿಂಡು ಪರಮಾತ್ಮನ ಜೊತೆಗೆ ಬಂದದ್ದು. ಅಂದರೆ ಸಾರ್ವಭೌಮನಾಗಿರುವಂತಹ ಪರಮಾತ್ಮನು, ಸರ್ವಲೋಕ ಶರಣ್ಯನಾದ ಆ ಪರಮಾತ್ಮನು ಗೋದಾದೇವಿಯನ್ನು ಪರಿಗ್ರಹಿಸುವುದಕ್ಕಾಗಿ ಸಮಸ್ತ ಸೈನ್ಯ ಸಮೇತನಾಗಿ ಬಂದ ಸಂದರ್ಭದಲ್ಲಿ ಅವನ ಆ ಪರಿವಾರದಲ್ಲಿ 1000 ಆನೆಗಳಿದ್ದವು. ಅಂದರೆ ಆ ಪರಮಾತ್ಮನ ಆ ಪರಿವಾರ ಎಷ್ಟು ವಿಶಾಲವಾಗಿತ್ತು ಎನ್ನುವಂತಹ ಭಾವವನ್ನು ತಿಳಿಯಪಡಿಸುವಂತಹ ಮಾತು ಅದಾಗಿದೆ. ಹೀಗೆ ಮದಗಜಗಳಿಂದ ಕೂಡಿರುವಂತಹ ಆ ಪರಿವಾರದೊಡನೆ ಬಂದಂತಹ ಪರಮಾತ್ಮನು ವೈಭವೋಪೇತವಾಗಿ ತನ್ನ ಮಹಾಭಕ್ತೆಯಾದಂತಹ ಗೋದಾದೇವಿಯನ್ನು ತನ್ನವಳನ್ನಾಗಿಸಿಕೊಂಡ, ತನ್ನಲ್ಲಿ ಲೀನವಾಗಿಸಿಕೊಂಡ ಎನ್ನುವಂತಹ ದಿವ್ಯಗಾಥೆಯನ್ನು ಈ ಕಲ್ಯಾಣೋತ್ಸವದ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಾಗುತ್ತದೆ. ಹೇಗೆ ಪರಮಾತ್ಮನು ತನ್ನನ್ನು ಆಶ್ರಯಿಸಿದವರನ್ನು ಉದ್ಧರಿಸುತ್ತಾನೆ, ಯಾವ ರೀತಿಯಲ್ಲಿ ಭಕ್ತರು ತನ್ನನ್ನು ಆಶ್ರಯಿಸಿದರೆ ಅವರನ್ನು ಅದೇ ರೀತಿಯಲ್ಲಿ ಪರಮಾತ್ಮನು ಉದ್ಧರಿಸುತ್ತಾನೆ ಎನ್ನುವಂತಹ ಮಹತ್ವಪೂರ್ಣವಾದಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ವೈಭವವನ್ನು ನಾವು ವೀಕ್ಷಿಸಿ ಕೃತಾರ್ಥರಾಗಿದ್ದೇವೆ. ಆ ಪರಮಾತ್ಮನ ದಿವ್ಯ ಸಾನ್ನಿಧ್ಯಕ್ಕೆ ಶ್ರೀದೇವಿ ಭೂದೇವಿಯರು ಆಗಮಿಸಿರುವುದನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಮನೋಜ್ಞವಾದಂತಹ ಈ ಸುಂದರ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಾ ಭಕ್ತರು ತನ್ಮಯರಾಗುತ್ತಿರುವಂತಹ ಸಂದರ್ಭದಲ್ಲಿ ಅಕ್ಷತಾರೋಪಣೆ ಮೊದಲಾದಂತಹ ಪ್ರಕ್ರಿಯೆಗಳನ್ನು ಈ ಸಂದರ್ಭದಲ್ಲಿ ನಡೆಸಿಕೊಡುತ್ತಾರೆ. ಇಂತಹ ಮಂಗಳಕರ ವೈಭವವನ್ನು ವೀಕ್ಷಿಸಿ ಧನ್ಯರಾಗೋಣ. పిడికిట తలంబ్రాల పెండ్లి కూతురు కొంత పెడమరలి నవ్వినే పెండ్లి కూతురు
పిడికిట తలంబ్రాల పెండ్లి కూతురు కొంత పెడమరలి నవ్వీనే పెండ్లి కూతురు కొంత పెడమరలి నవ్వీనే పెండ్లి కూతురు పేరు కల జవరాలే పెండ్లి కూతురు పేరు కల జవరాలే పెండ్లి కూతురు పెద్ద పేరుల ముత్యాల మెడ పెండ్లి కూతురు పేరంటాండ్ల నడిమి పెండ్లి కూతురు పేరంటాండ్ల నడిమి పెండ్లి కూతురు విభు పేరు కుచ్చ సిగ్గుబడి పెండ్లి కూతురు పేరంటాండ్ల నడిమి పెండ్లి కూతురు విభు పేరు కుచ్చ సిగ్గుబడి పెండ్లి కూతురు పిడికిట తలంబ్రాల పెండ్లి కూతురు కొంత బెడమరలి నవ్వీనే పెండ్లి కూతురు కొంత బెడమరలి నవ్వీనే పెండ్లి కూతురు బిరుదు పెండెము వెట్టే పెండ్లి కూతురు బిరుదు పెండెము వెట్టే పెండ్లి కూతురు నెర బిరుదు మగని కంటే పెండ్లి కూతురు బిరుదు పెండెము వెట్టే పెండ్లి కూతురు నెర బిరుదు మగని కంటే పెండ్లి కూతురు పిరిదూరినప్పుడే పెండ్లి కూతురు పిరిదూరినప్పుడే పెండ్లి కూతురు పతి పెరరేచి నిదివో పెండ్లి కూతురు పిరిదూరినప్పుడే పెండ్లి కూతురు పతి పెరరేచి నిదివో పెండ్లి కూతురు పిడికిట ఓ